Hello all, welcome back to the channel. So in the series of international financial management, let's again see the premium or discount calculation. So they will give a set of months like 1, 3, 6 months. ಅದರಲ್ಲಿ ನಾವು ಪ್ರೀಮಿಯಂ ಆರ್ ಡಿಸ್ಕೌಂಟ್ನ ನಾವು ಐಡೆಂಟಿಫೈ ಮಾಡಬೇಕು ಆ್ಯಂಡ್ ದೇ ವಿಲ್ ಗಿವ್ ಸೆಟ್ ಆಫ್ ಕ್ವೆಶ್ಚನ್ ಅದಕ್ಕೂ ಆನ್ಸರ್ ಮಾಡಬೇಕು. ನನ್ನ ಪ್ರೀವಿಯಸ್ ವಿಡಿಯೋಲ್ಲಿ ಸೇಮ್ ಕೈಂಡ್ ಆಫ್ ಕ್ವಶನ್ ಸಾಲ್ವ್ ಮಾಡಿದ್ದೆ. ಇದು ಸೇಮ್ ಕೈಂಡ್ ಆಫ್ ಕ್ವಶನ್ಸ್ ಕೂಡ ಚೇಂಜ್ ಆಗಿಲ್ಲ, ಜಸ್ಟ್ ನಂಬರ್ಸ್ ಚೇಂಜ್ ಆಗಿದೆ. ಸೊ ವಿಚ್ ಮೀನ್ಸ್ ದಟ್ ಈ ಥರ ಕ್ವಶನ್ ಕೊಟ್ಟರೆ ಸೇಮ್ ಕೊಟ್ಟಿರ್ತಾರೆ, just numbers will get changed. Okay, so without any further delay, let's get started. So the most important thing which you have to see in this question is ask rate, bid rate, and then quotations of first, third and sixth month. Okay, so ಇಲ್ಲಿ ask rate ಎಷ್ಟು ಕೊಟ್ಟ, bid rate ಎಷ್ಟು ಕೊಟ್ಟಾರೆ 0.6870 bar 80 ಕೊಟ್ಟಾರೆ. So if this is bid rate, this will be your ask rate ಅಲ್ವಾ. ಸೊ ಬಿಡ್ ರೇಟ್ ಆಸ್ಕ್ ರೇಟ್ ಇವಾಗ ಇಲ್ಲಿ 80 ಕೊಟ್ಟವ್ರೆ, ಈ 80ನ 70 ಜೊತೆಗೆ ರೀಪ್ಲೇಸ್ ಮಾಡಬೇಕು. ಸೊ 0.6880 ವಿಲ್ ಬಿ ಯೋರ್ ಆಸ್ಕ್ ರೇಟ್. ಓಕೆ, ಸೊ 80 ಕೊಟ್ಟವ್ರೆ, ಲಾಸ್ಟ್ 2 ನಂಬರ್ಸ್ನ ಮಾತ್ರ ನೀವು ರೀಪ್ಲೇಸ್ ಮಾಡಿ. ಈ 70ನ 80 ಜೊತೆಗೆ ರೀಪ್ಲೇಸ್ ಮಾಡಿದರೆ ದಟ್ ವಿಲ್ ಬಿ ಯೋರ್ ಆಸ್ಕ್ ರೇಟ್. ಓಕೆ, 5/6 ಇಸ್ ಥರ್ಡ್ ಮಂತ್ ಫಸ್ಟ್ ಮಂತ್ ಕೊಟೇಶನ್, 8/7 ಇಸ್ ಥರ್ಡ್ ಮಂತ್ ಕೊಟೇಶನ್ ಆ್ಯಂಡ್ 3/10 ಇಸ್ ಸಿಕ್ಸ್ತ್ ಮಂತ್ ಕೊಟೇಶನ್. ಓಕೆ, ನಾವು ಇವಾಗ ABCD ಎಲ್ಲದಕ್ಕೂ ಆನ್ಸರ್ ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ಸ್ ಫಸ್ಟ್ ಸಾಲ್ವ್ ದ ABCD. ಓಕೆ, ಸೊ ಎ ಕ್ವಶನ್ ಏನಂತ ಕೊಟ್ಟವ್ರೆ, ವಾಟ್ ಡಸ್ ದಿಸ್ ಮೀನ್ಸ್ ಇನ್ ಟರ್ಮ್ಸ್ ಆಫ್ $per SFR. ಸೊ ನಾನು ಪ್ರೀವಿಯಸ್ ವಿಡಿಯೋಲ್ಲಿ ಹೇಳಿದೆ. ಸೊ ಫಸ್ಟ್ ಕ್ವಶನ್ಗೆ ಆನ್ಸರ್ ಏನಾಗಿರುತ್ತೆ, ಬಿಡ್ ರೇಟ್ ಆಸ್ಕ್ ರೇಟ್. ಸೊ ಬಿಡ್ ರೇಟ್ ಎಷ್ಟು 0.6870 and then ask rate is 0.880. So the market is quoting that $1 worth 0.670, this is bid rate, and 0.880 this is ask rate. ಸೊ ಇವಾಗ ಬಿಡ್ ರೇಟ್ ಎಷ್ಟು ಇಲ್ಲಿ ಕೊಟ್ಟವ್ರೆ, ಆಸ್ಕ್ ರೇಟು ಅಷ್ಟೇ ಕೊಟ್ಟಿದ್ದಾರೆ. ಸೊ ಸ್ಪಾಟ್ ಎಕ್ಸ್ಚೇಂಜ್ ರೇಟ್ ಏನಾಗಿರುತ್ತೆ, ಇದೆ ಎಕ್ಸ್ಚೇಂಜ್ ಮಾಡ್ಬೇಕಾದ್ರೆ ಬಿಡ್ ರೇಟು ಆಸ್ಕ್ ರೇಟು ದಟ್ ಇಸ್ ವಾಟ್ ವಿ ಟೇಕ್. ನೋ, ಸೊ ಎಕ್ಸ್ಚೇಂಜ್ ರೇಟ್ ವಿಲ್ ಬಿ 0.6870 and 0.6880 per SFR. Okay, second, if you wish to buy spot SFR, how much you would pay in dollar? ಸೊ ಈ ಥರ ಕೇಳಿದ್ದಾರೆ. ಸೊ ನಾನು ಬೈ ಮಾಡಬೇಕು ಅಂತಂದರೆ ಬ್ಯಾಂಕ್ ಅವರು ಎಷ್ಟು ಆಸ್ಕ್ ರೇಟ್ ಕೊಡ್ತಾರೋ ಕೇಳ್ತಾರೋ ಅದನ್ನೇ ತಾನೇ ನಾನು ಆಸ್ಕ್ ರೇಟ್ನ ಕೊಟ್ಬಿಟ್ಟೆ ನಾನು ಬೈ ಮಾಡೋಕ್ಕಾಗೋದು. ಸೊ ವಾಟ್ ಈಸ್ ದ ಆಸ್ಕ್ ರೇಟ್ ಇನ್ ದಿಸ್ ಕ್ವೆಶನ್? ದ ಆಸ್ಕ್ ರೇಟ್ ಇಸ್ 0.6880. ಸೊ ದ ಆಸ್ಕ್ ರೇಟ್ ಇಸ್ 0.6880. ಸೊ ವಿಚ್ ಮೀನ್ಸ್ ದಟ್ ಯು ವುಡ್ ಪೇ $0.6880 per SFR. So this will be your second answer. And third, if you wanted to purchase spot USD, how much you would pay, how much you would have to pay in SFR? ಅದನ್ನು ಕೇಳವ್ರೆ. ಸೊ ಇದಕ್ಕೆ ಬಿಡ್ ರೇಟ್ ಎಷ್ಟಿರುತ್ತೆ ಕ್ವಶನಲ್ಲಿ, ಬಿಡ್ ರೇಟ್ ಇಸ್ 0.6870. ಸೊ 1 divided by 0.6870 ಮಾಡಿದ್ರೆ you will get the how much you will pay in the SFR. So you have to pay approximately 1.45565. Okay, to buy USD you must sell SF, and if you receive the bank in bid in USA, so USD do bid ಎಷ್ಟು ಕೊಟ್ಟವ್ರೆ 0.6870. ಸೊ 1 divided by 0.6870. if you do that you will get this particular answer. ಸೊ ಪ್ರೀವಿಯಸ್ ಸಮ್ಮಲ್ಲೂ ಇದೇ ಕ್ವಶನ್ನ ಕೇಳಿದ್ರು. ಇದೆ ಫಸ್ಟ್ ಕ್ವಶನ್ಗೆ ಇವ್ರು ರೋಟ್ ಬಿಡ್ ಆ್ಯಂಡ್ ಆಸ್ಕ್, ಸೆಕೆಂಡ್ಗೆ ಆಸ್ಕ್ ರೇಟ್ ಬರೆದ್ರಿ, ಥರ್ಡ್ ಒನ್ ಕ್ವಶನ್ಗೆ 1 divided by ಬಿಡ್ ರೇಟ್ ಮಾಡಿದ್ವಿ. ಸೊ ದಟ್ ಈಸ್ ಹೌ ಯು ವಿಲ್ ಗೆಟ್ ಆನ್ಸರ್ ಫಾರ್ A, B and C. ಸೊ ನೆಕ್ಸ್ಟ್ ಡಿ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಹ್ಯಾವ್ ರಿಟರ್ನ್ ಗಿವನ್ ಬಿಡ್ ರೇಟ್ ಇಷ್ಟು ಕೊಟ್ಟವ್ರೆ, ಆಸ್ಕ್ ರೇಟು ಫಸ್ಟ್ ಮಂತ್ ಕೊಟೇಶನ್ 5/6, ಥರ್ಡ್ ಮಂತ್ ಕೊಟೇಶನ್ 8/7 ಆ್ಯಂಡ್ 6 ಮಂತ್ ಕೊಟೇಶನು 13/10. ಓಕೆ, ಸೊ ಫಸ್ಟ್ ಏನು ಮಾಡಬೇಕು, ಪ್ರೀವಿಯಸ್ ಸಮ್ ಥರನೇ ಫಾರ್ವರ್ಡ್ ಬಿಡ್ನ ವಿ ಹ್ಯಾವ್ ಟು ಫಾರ್ವರ್ಡ್ ಬಿಡ್ ಆ್ಯಂಡ್ ಆಸ್ಕ್ನ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ಫಸ್ಟ್ ಮಂತ್ ಫಾರ್ವರ್ಡ್ ಎಷ್ಟು ಕೊಟ್ಟವ್ರೆ 5 divided by 6 ಕೊಟ್ಟವ್ರಲ್ವಾ. ಸೊ ಫಸ್ಟ್ ಬಿಡ್ ಎಷ್ಟಿದೆ 0.6870. ಸೊ ಇನ್ನೊಂದು which I said in previous summers, so numerator ಜಾಸ್ತಿ ಇದೆ, numerator ಕಡಿಮೆ ಇದೆ, denominator ಜಾಸ್ತಿ ಇದೆ, which means it is plus. ಓಕೆ, ಇಲ್ಲಿ ನ್ಯೂಮರೇಟರ್ ಜಾಸ್ತಿ ಇದೆ, ಡಿನಾಮಿನೇಟರ್ ಕಡಿಮೆ ಇದೆ, ವಿಚ್ ಮೀನ್ಸ್ ಇಟ್ ಇಸ್ ಮೈನಸ್. ಇಲ್ಲಿ ನ್ಯೂಮರೇಟರ್ ಜಾಸ್ತಿ ಇದೆ, ಡಿನಾಮಿನೇಟರ್ ಕಡಿಮೆ ಇದೆ, ಸೊ ವಿಚ್ ಮೀನ್ಸ್ ಇಟ್ ಇಸ್ ಮೈನಸ್. ಸೊ ದಿಸ್ ಒನ್ ಯು ಹ್ಯಾವ್ ಟು ರೈಟ್ ಫಸ್ಟ್. ನೆಕ್ಸ್ಟ್, ಕಂಪ್ಯೂಟೇಷನ್ ಆಫ್ ಫಾರ್ವರ್ಡ್ ಬಿಡ್ ಆರ್ ಆಸ್ಕ್ ನ್ಯೂಮರಿಕಲಿ. ಸೊ ಫಸ್ಟ್ ಮಂತ್ ಫಾರ್ವರ್ಡ್ ಎಷ್ಟು ಕೊಟ್ಟವ್ರೆ 5 divided by 6. ಸೊ ಫಸ್ಟ್ ಏನು ಮಾಡ್ಕೋತೀರಾ, ಬಿಡ್ ಬರ್ಕೋತೀರಾ. ಬಿಡ್ ಎಷ್ಟಿದೆ 0.6870. ಇಲ್ಲೇನು ಮಾಡಬೇಕು, ಪ್ಲಸ್ ಅಂತ ಬರ್ದಿದ್ದೀವ. ಸೊ ಪ್ಲಸ್ ಇದು ಹೆಂಗೆ ಬಂತು 0.005. ಸೊ ಫಸ್ಟ್ ಬಿಡ್ ರೇಟ್ ಎಷ್ಟು 0.6870.
5 ಕೊಟ್ಟಾರ ನ್ಯೂಮರೇಟರಲ್ಲಿ, ಸೊ 5 ಲಾಸ್ಟಲ್ಲಿ ಬರ್ಕೊಳ್ಳಿ, ಇನ್ನೆಲ್ಲದಕ್ಕೂ ಈಕ್ವಲ್ ಆಗಿ 0 ಬರ್ಕೊಳ್ಳಿ, ಪಾಯಿಂಟ್ ಇರೋ ಕಡೆ ಪಾಯಿಂಟ್ ಹಾಕ್ಕೊಳ್ಳಿ. ದಟ್ ಈಸ್ ಹೌ ಯು ಗಾಟ್ 0.005. ಸೊ ಇಫ್ ಯು ಆ್ಯಡ್ ಬೋತ್ ಯು ವಿಲ್ ಗೆಟ್ 0.6875. ಓಕೆ, ಐ ಹೋಪ್ ದಟ್ ಯು ಆರ್ ಕ್ಲಿಯರ್ ವಿತ್ ಬಿಡ್. ನೆಕ್ಸ್ಟ್ ಆಸ್ಕ್ ರೇಟ್ ಎಷ್ಟು ಕೊಟ್ಟವ್ರೆ? 0.6880. ಸೊ 0.6880 ಪ್ಲಸ್ ಇಲ್ಲಿ ಡಿನಾಮಿನೇಟರಲ್ಲಿ ಏನು ಕೊಟ್ಟವ್ರೆ? 6. ಸೊ ಇಲ್ಲಿ ಆಸ್ಕ್ ರೇಟ್ ಎಷ್ಟು? 0.6880 ಆ್ಯಂಡ್ ದೆನ್ 6 ಕೊಟ್ಟಾರ, ಲಾಸ್ಟಲ್ಲಿ 6 ಬರ್ಕೊಳ್ಳಿ, ಇನ್ನೆಲ್ಲ ಈಕ್ವಲೆಂಟ್ ಆಗಿ 0, ಪಾಯಿಂಟ್ ಇರೋ ಕಡೆ ಪಾಯಿಂಟ್ 0. ಓಕೆ, ಸೊ ಟು ಈಕ್ವಲೈಸ್ ದಿಸ್, ಸೊ ಇಫ್ ಯು ಆ್ಯಡ್ ದಿಸ್ ಯು ವಿಲ್ ಗೆಟ್ 0.6886. ಓಕೆ, ನೆಕ್ಸ್ಟ್ ಥರ್ಡ್ ಮಂತ್ ಕೊಟೇಶನ್ ಎಷ್ಟು ಕೊಟ್ಟವ್ರೆ? 8/7. ಸೊ 8/7 ಮಾಡ್ಕೊಡ್ರಿ. ಸೊ ನ್ಯೂಮರೇಟರ್ ಎಷ್ಟಿದೆ? 8, ಡಿನಾಮಿನೇಟರ್ ಎಷ್ಟಿದೆ? 7. ಸೊ ನ್ಯೂಮರೇಟರ್ ಜಾಸ್ತಿ ಇದೆ, ಡಿನಾಮಿನೇಟರ್ ಕಡಿಮೆ ಇದೆ, ಸೊ ಮೈನಸ್. ಸೊ ಯು ಹ್ಯಾವ್ ಟು ಡೂ ದ ಮೈನಸ್ ಇಯರ್. ಓಕೆ, ಸೊ ವಾಟ್ ಈಸ್ ದ ಬಿಡ್? ದ ಬಿಡ್ ಇಸ್ 0.6870. ಸೊ 0.6870 ಬರ್ಕೊಂಡ್ವಾ. ನೆಕ್ಸ್ಟ್ ನ್ಯೂಮರೇಟರಲ್ಲಿ ಎಷ್ಟು ಕೊಟ್ಟವ್ರೆ? 8. ಸೊ 0.6870. ಸೊ ನ್ಯೂಮರೇಟರಲ್ಲಿ 8 ಕೊಟ್ಟವ್ರೆ, ಲಾಸ್ಟಲ್ಲಿ ಅದನ್ನು ಬರ್ಕೋತೀನಿ, ಇನ್ನೆಲ್ಲ ಈಕ್ವಲೆಂಟ್ ಝೀರೋಸ್. ಓಕೆ, ಸೊ 0.6870 ಮೈನಸ್ 0.0008 ಮಾಡಿದ್ರೆ ಐ ಹ್ಯಾವ್ ಗಾಟ್ 0.6862. ಓಕೆ, ನೆಕ್ಸ್ಟ್ ಆಸ್ಕ್ ರೇಟ್ ಎಷ್ಟು ಕೊಟ್ಟವ್ರೆ? 0.6880. ಸೊ 0.6880 ಮಾಡಿದ್ವಿ, ಮೈನಸ್ ಡಿನಾಮಿನೇಟರಲ್ಲಿ ಎಷ್ಟು ಕೊಟ್ಟವ್ರೆ? 7. ಸೊ 0.6880. ಸೊ ಡಿನಾಮಿನೇಟರಲ್ಲಿ 7 ಕೊಟ್ಟವ್ರೆ, ಅದನ್ನು ಬರ್ಕೋತೀನಿ, ಇನ್ನೆಲ್ಲ ಈಕ್ವಲೆಂಟ್ ಝೀರೋಸ್. Okay, that is how I got 0.007. So 0.6880 minus 0.007 ಮಾಡಿದ್ರೆ I have got 0.6873. Okay, next 6th month forward ಎಷ್ಟು ಕೊಟ್ಟವ್ರೆ? 13/10. ನ್ಯೂಮರೇಟರ್ ಜಾಸ್ತಿ ಇದೆ, ಡಿನಾಮಿನೇಟರ್ ಕಡಿಮೆ ಇದೆ, ಸೊ ಅದನ್ನು ನಾನು ಮೈನಸ್ ಅಂತ ತೊಗೋತೀನಿ. ಸೊ ಬಿಡ್ ಎಷ್ಟಿದೆ? 0.6870 ಮೈನಸ್ 13 ಅಲ್ವಾ? ಸೊ 0.6870 13 ಅಂತಂದರೆ ಲಾಸ್ಟಲ್ಲಿ ಬರ್ಕೋತೀನಿ, ಇನ್ನೆಲ್ಲ 0.0. ಓಕೆ, 0.6870 ಮೈನಸ್ 0.0013 ಮಾಡಿದ್ರೆ ಐ ಹ್ಯಾವ್ ಗಾಟ್ 0.6857. ಓಕೆ, ನೆಕ್ಸ್ಟ್ ಆಸ್ಕ್ ರೇಟ್ ಎಷ್ಟು ಕೊಟ್ಟವ್ರೆ? 0.6880. ಸೊ 0.6880 ಕೊಟ್ಟಿದ್ದೀನಿ. ಇಲ್ಲಿ ಡಿನಾಮಿನೇಟರಲ್ಲಿ ಎಷ್ಟು ಕೊಟ್ಟವ್ರೆ? 10 ಅಲ್ವಾ? ಸೊ 0.6880 ಡಿನಾಮಿನೇಟರಲ್ಲಿ 10 ಕೊಟ್ಟವ್ರೆ, ಸೊ 10 ಬರ್ಕೋತೀನಿ, ಮಿಕ್ಕಿದೆಲ್ಲದಕ್ಕೂ 0. Okay, that is how I got this. So if I deduct, I will get 0.6870. So this is all about the first step. Previous ಸಮ್ಮಲ್ಲೂ ಇದೇ ಥರನೇ ಮಾಡಿದ್ವಿ. ಫಸ್ಟ್ ಸ್ಟೆಪ್ ಆಲ್ಸೋ ಸೇಮ್ ಥಿಂಗ್, ಈ ಕ್ವಶನಲ್ಲೂ ಸೇಮ್, ಈ ಥರ ಕ್ವಶನ್ ಕೊಟ್ಟರೆ ಎಲ್ಲದಕ್ಕೂ ಸೇಮೇ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು? ಮಿಡ್ ರೇಟ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ? ಸೊ ಏನಕ್ಕೆ ಮಿಡ್ ರೇಟ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು? ಸಿಂಗಲ್ ಪ್ರೀಮಿಯಮ್ ಸಿಗೋಗೋಸ್ಕರ ನಾವು ಮಿಡ್ ರೇಟ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಫಸ್ಟ್ ಮಿಡ್ ರೇಟ್ ಯಾವುದು ಕಂಡುಹಿಡಬೇಕು ಅಂದರೆ ಒರಿಜಿನಲ್ ಬಿಡ್ ಸ್ಪಾಟಿಗೆ ಕಂಡುಹಿಡಬೇಕು. ಸೊ ಬಿಡ್ ರೇಟ್ ಇಸ್ 0.6870. ಸೊ 0.6870 ಪ್ಲಸ್ ಆಸ್ಕ್ ರೇಟ್ ಎಷ್ಟು ಕೊಟ್ಟಿದ್ದಾರೆ? 0.6880. ಸೊ 0.6880 ಡಿವೈಡೆಡ್ ಬೈ 2. ಸೊ 0.68. So 0.6870 plus 0.6880 divided by 2 ಮಾಡಿದ್ರೆ I have got 0.6875. So 0.6875. Okay, next first month the bid rate ಎಷ್ಟು ಕೊಟ್ಟವ್ರೆ? 0.6875. So 0.6875. ask ಎಷ್ಟು ಕೊಟ್ಟವ್ರೆ? 0.6886. So 0.6886. So if I add both and if I divide I will get 0.68805. ಓಕೆ, ಇದು ಕೊಟ್ಟಿಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಥರ್ಡ್ ಮಂತ್ ಆಸ್ಕ್ ಎಷ್ಟು ಬಿಡ್ ಎಷ್ಟಿದೆ? 0.682. 0.6862 ಪ್ಲಸ್ ಆಸ್ಕ್ ಎಷ್ಟು ಕೊಟ್ಟವ್ರೆ? 0.6873. ಓಕೆ, ಡಿವೈಡೆಡ್ ಬೈ 2 ಮಾಡಿದ್ರೆ ಐ ವಿಲ್ ಗೆಟ್ 0.67675. ಸೊ ಫಸ್ಟ್ ಇದನ್ನು ಎರಡನ್ನೂ ಆ್ಯಡ್ ಮಾಡಿ ಬಂದಿರೋ ಆನ್ಸರ್ಗೆ ಯು ಹ್ಯಾವ್ ಟು ಡಿವೈಡ್ ಬೈ 2. ಓಕೆ, ನೆಕ್ಸ್ಟ್ ಸಿಕ್ಸ್ತ್ ಮಂತ್ದು ಬಿಡ್ ರೇಟ್ ಎಷ್ಟು ಕೊಟ್ಟವ್ರೆ? 0.6875 ಪ್ಲಸ್ ಆಸ್ಕ್ ರೇಟ್ ಎಷ್ಟು ಕೊಟ್ಟವ್ರೆ? 0.870 ಡಿವೈಡೆಡ್ ಬೈ 2. ಬಂದಿರೋ ಆನ್ಸರ್ಗೆ 2 ಮಾಡಿದ್ರೆ ಐ ವಿಲ್ ಗೆಟ್ 0.68635. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಕ್ಯಾಲ್ಕುಲೇಷನ್ ಆಫ್ ಮಿಡ್ ರೇಟ್ಸ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಓಕೆ, ಫಸ್ಟು ಫಾರ್ವರ್ಡ್ ಬಿಡ್ ಆ್ಯಂಡ್ ಆಸ್ಕ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ, ನೆಕ್ಸ್ಟ್ ಮಿಡ್ ರೇಟ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ, ಆ್ಯಂಡ್ ದ ಫೈನಲ್ ಸ್ಟೆಪ್ ಇಸ್ ಆ್ಯನ್ಯುವಲೈಸ್ಡ್ ಪ್ರೀಮಿಯಮ್. ಸೊ ಆ್ಯನ್ಯುವಲೈಸ್ಡ್ ಪ್ರೀಮಿಯಮ್ ಫಾರ್ಮುಲಾ ಏನು? ಫಾರ್ವರ್ಡ್ ರೇಟ್ ಮೈನಸ್ ಸ್ಪಾಟ್ ರೇಟ್ ಡಿವೈಡೆಡ್ ಬೈ ಸ್ಪಾಟ್ ರೇಟ್ ಇಂಟು 12 ಡಿವೈಡೆಡ್ ಬೈ M or N. ಬೋತ್ ಆರ್ ಸೇಮ್, M ಇಂಟು 100. ಓಕೆ, ಸೊ ನಾನು ಫಸ್ಟ್ ಇಂಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ, ಫಸ್ಟ್ ಈ ಪಾರ್ಟ್ನ ಮಾತ್ರ ಕ್ಯಾಲ್ಕುಲೇಟ್ ಮಾಡಿ, ನೆಕ್ಸ್ಟ್ SR ಇಂದ ಸ್ಪಾಟ್ ರೇಟಿಂದ ಡಿವೈಡ್ ಮಾಡಿ, ನೆಕ್ಸ್ಟ್ ಮಂತ್ಸ್ನ ಡಿವೈಡ್ ಮಾಡಿ, ಆಫ್ಟರ್ ದಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್. ಅದರ್ವೈಸ್ ಫಾರ್ಮುಲಲ್ಲಿ ಏನಿದೆಯೋ ಡೈರೆಕ್ಟಾಗಿ ಹಂಗೆ ಹಾಕ್ಕೊಂಡು ಮಾಡ್ಬೋದು. ಓಕೆ, ಸೊ ಫಸ್ಟ್ ಫಾರ್ವರ್ಡ್ ರೇಟ್ ಎಷ್ಟು? ಸೊ ಫಸ್ಟ್ ಮಂತ್ಗೆ ನಾವು ಫಾರ್ವರ್ಡ್ ರೇಟ್ ಕ್ಯಾಲ್ಕುಲೇಟ್ ಮಾಡೋದ್ವಲ್ಲ, ಸೊ ಫಾರ್ವರ್ಡ್ ರೇಟ್ಸ್ ಯಾವುದು? ಸೊ ಇದು ಫಸ್ಟ್ ಮಂತ್ ಫಾರ್ವರ್ಡು, ಇದು ಥರ್ಡ್ ಮಂತ್ ಫಾರ್ವರ್ಡ್, ದಿಸ್ ಇಸ್ ಸಿಕ್ಸ್ತ್ ಮಂತ್ ಫಾರ್ವರ್ಡ್,
and first ಕಂಡಿಡ್ದಿರೋ ಮಿಡ್ ವ್ಯಾಲ್ಯೂ ದಟ್ ಇಸ್ ದ ಸ್ಪಾಟ್ ರೇಟ್. ಓಕೆ, ಸೊ ಪ್ರೀವಿಯಸ್ ಸಮ್ಮಲ್ಲೂ ಇದೇ ಥರ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಸೊ ಫಸ್ಟ್ ಮಂತ್ದು ಫಾರ್ವರ್ಡ್ ಎಷ್ಟು? ಫಸ್ಟ್ ಮಂತ್ ಫಾರ್ವರ್ಡ್ ಇಸ್ 0.68805 minus what is the spot rate? 0.6875 divided by again the spot rate 0.6875 into 12 divided by what is the how many months, for which month we are calculating? First month alva, so divided by 1 into 100. If I do, I will get 0.96 positive value sikkide. So positive value sikkidre it is a premium. Okay, I hope it is clear. So forward rate ಎಷ್ಟು 0.8805 minus spot rate ಎಷ್ಟು 0.6875 divided by spot rate ಮಾಡಿ into 12 divided by 1 into 100. ಸೊ ಇದನ್ನ ನಾನು ಇಂಡೈರೆಕ್ಟ್ ಆಗಿ ಹೆಂಗೆ ಮಾಡಿದ್ದೀನಿ ಅಂದರೆ ಫಾರ್ವರ್ಡ್ ಮೈನಸ್ ಸ್ಪಾಟ್ ರೇಟ್ ಮಾಡಿ ಬಂದಿರೋ ಆನ್ಸರ್ಗೆ ಡಿವೈಡೆಡ್ ಬೈ ಸ್ಪಾಟ್ ರೇಟ್ ಇಂಟು 12 divided by 1 into 100 ಮಾಡಿದ್ದೀನಿ. ಸೊ ದೇರ್ ಇಸ್ ನೋ ನೀಡ್ ಟು ಡೂ ಇಟ್ ಇಂಡೈರೆಕ್ಟ್ಲಿ, ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಹ್ಯಾವ್ ಡಿಡ್ ಇಟ್. ಸೊ ಈ ಥರ ಇಂಡೈರೆಕ್ಟ್ ಅಂದರೆ ಡೈರೆಕ್ಟಾಗಿ without doing all this, you can do directly like this. Okay, if it is confusing for you, we can do like this. Okay, next third month du forward ಎಷ್ಟು ಕೊಟ್ಟವ್ರೆ? I mean third month du forward ನಾವು ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ದೀವಿ? 0.68675. So 0.68675 minus what is the spot rate? Spot rate is 0.6875. So 0.6875 divided by spot rate 0.6875 into 12 divided by how many months? 3 months into 100. So 0.8675 minus 0.6875 divided by 0.6875 into divided by 0.6875 into 12 divided by, so first in the manana 0.68675 minus 0.6875 divided by 0.6875 in divided by 0.68, I'm getting confused, wait, 0.68675 minus 0.6875 divided by 0.6875 into 12 divided by 3 into 100. So if I do, I will get minus of 0.43636. Okay, so ಈ ನ್ಯೂಮರಿಕ್ ಪಾಯಿಂಟ್ ಆದಮೇಲೆ ಜಾಸ್ತಿ ಡೆಸಿಮಲ್ಸ್ ಇರೋದ್ರಿಂದ ಕನ್ಫ್ಯೂಷನ್ ಆಗುತ್ತೆ, ಯು ಹ್ಯಾವ್ ಟು ಟೇಕ್ ಕೇರ್. ಸೊ ಮೈನಸಲ್ಲಿ ಬಂದಿದೆ, ಸೊ ಮೈನಸಲ್ಲಿ ಬಂದರೆ ಇಟ್ ವಿಲ್ ಬಿ ಅ ಡಿಸ್ಕೌಂಟ್. ಓಕೆ, ನೆಕ್ಸ್ಟ್ ಸಿಕ್ಸ್ತ್ ಮಂತ್ದು ಫಾರ್ವರ್ಡ್ ಎಷ್ಟು? ಸಿಕ್ಸ್ತ್ ಮಂತ್ದು ಫಾರ್ವರ್ಡು 0.6835. ಸೊ 0.6835 ಮೈನಸ್, ಸೊ ಸ್ಪಾಟ್ ರೇಟ್ ಎಷ್ಟು? 0.6875 ಡಿವೈಡೆಡ್ ಬೈ 0.6875 into 12 divided by ಎಮ್ಗೆ how many months, for which month I am calculating? 6th month. So 6 into 100 ಮಾಡ್ಕೊಳ್ಳಿ. So 0.68635 minus 0.6875 divided by 0.6875 into 12 divided by 6 into 100 ಮಾಡಿದ್ರೆ I have got 0.334 minus 0.3345. So minus 0.3345%. So as it is minus ಅಲ್ಲಿ ಇರೋದ್ರಿಂದ ಇದನ್ನು ನಾನು ಡಿಸ್ಕೌಂಟ್ ಅಂತ ಬರ್ಕೋತೀನಿ. ಸೊ ಮೈನಸ್ ಅಲ್ಲಿ ಇದ್ರೆ ಡಿಸ್ಕೌಂಟು, ಪಾಸಿಟಿವ್ ಅಲ್ಲಿ ಇದ್ರೆ ಪ್ರೀಮಿಯಮ್. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್ ಫಾರ್ ಯು. ಏನೂ ಇಲ್ಲ, ಯು ಹ್ಯಾವ್ ಟು ಜಸ್ಟ್ know how to calculate this forward bid, mid rates, and then annualized premium. It's very easy. Learn the formula. I hope you are clear with this topic, annualized premiums or discount. So I'll meet you all with another topic. Thank you all.